ಯೇಸು ಕ್ರಿಸ್ತನ ಮಧುರವಾದಂಥ ನಾಮದಲ್ಲಿ ಹೆದರದಿರು ನನ್ನ ಮನವೇ ಸೇವೆಗಳ ಮೂಲಕವಾಗಿ ನಿಮ್ಮೆಲ್ಲರನ್ನ ಹೃದಯಪೂರ್ವಕವಾಗಿ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಆತ್ಮೀಯ ದೇವಚಂದ್ರ, ಹೇಗಿದ್ದೀರಿ? ಸುಕ್ಷೇಮವಾಗಿದ್ದೀರಿ ಎಂಬುದಾಗಿ ನಾನು ನೆನೆಸುತ್ತೇನೆ. ಖಂಡಿತವಾಗಿಯೂ ನೀವೆಲ್ಲರೂ ಸದಾ ಆರೋಗ್ಯದಿಂದ ಇರಬೇಕೆಂಬುದಾಗಿ ದೇವರು ನಡುನೆತ್ತಿಯಿಂದ ಅರೆಕಾಲ್ ತನಕ ಸ್ವಾಮಿಯಾಗಿರುವ యేసయ్య ಗಾಯಪಟ್ಟನು. ಆ ಗಾಯಗಳ ಮೂಲಕವಾಗಿ ಆತನ ಬಾಸುಂಡೆಗಳ ಮೂಲಕವಾಗಿ ನಮ್ಮ ರೋಗಗಳನ್ನು ಆತನು ಗುಣಪಡಿಸುವಂಥ, ನಮಗೆ ಸುಕ್ಷೇಮವನ್ನು ಕೊಡುವಂಥ ಮಹಾದೇವಾದಿದೇವನ ಆತನಾಗಿರುವುದರಿಂದ ನಾನು ಪ್ರತಿ ಸಾರಿ ಹೇಳ್ತೇನೆ, ನಮಗಲ್ಲದೆ ಮತ್ತಾರಿಗೆ ಆತನು ಸುಕ್ಷೇಮವನ್ನು ಕೊಡೋದಕ್ಕೆ ಸಾಧ್ಯ, ಮತ್ತಾರಿಗೆ ಆತನು ಆರೋಗ್ಯವನ್ನು ಕೊಡೋದಕ್ಕೆ ಸಾಧ್ಯ, ನಮಗಲ್ಲದೆ. ಅದಕ್ಕಾಗಿ ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಅನಾರೋಗ್ಯ ಇರುವುದಾದರೆ, ಬಲಹೀನತೆಯಿಂದ ಇರುವುದಾದರೆ ಭಯಪಡಬೇಡ್ರಿ. ದೇವರನ್ನು ಬಲವಾಗಿ ನಂಬ್ರಿ, ಪ್ರಾರ್ಥಿಸ್ರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಆತ್ಮೀಯ ದೇವಶಂದ್ರೆ, ಇದೇ 21ನೇ ತಾರೀಕು ಫೆಬ್ರವರಿ 21, 22, 23 ಪ್ರತ್ಯೇಕವಾಗಿ ಬೆಳಗಾಂ ಜಿಲ್ಲೆಯ ಖಾನಾಪುರದಲ್ಲಿರುವಂಥ ಮೆಥೋಡಿಸ್ಟ್ ಸಭೆಗಳ ಮೂಲಕವಾಗಿ ಸರಿಸುಮಾರು ಬೆಳಗಾಂ ಜಿಲ್ಲೆಯ ಎಲ್ಲ ಮೆಥೋಡಿಸ್ಟ್ ಸಭೆಯ ಸಭಾಪಾಲಕರು, ಸಭೆಯ ವಿಶ್ವಾಸಿಗಳು ಮತ್ತು ಬೆಳಗಾಂ ಜಿಲ್ಲೆಯಲ್ಲಿರುವಂಥ ಎಲ್ಲ ಆತ್ಮೀಯ ದೇವಶನರು ಒಟ್ಟಾಗಿ ಸೇರಿ 21ರಿಂದ 23ನೇ ತಾರೀಕು ನಡೆಯುವಂಥ ಒಂದು ವಿಶೇಷವಾದಂಥ ಉಜ್ಜೀವನ ಕೂಟವನ್ನು ಖಾನಾಪುರದಲ್ಲಿ ಏರ್ಪಾಟು ಮಾಡಿದ್ದಾರೆ. ಅದಕ್ಕಾಗಿ ದೇವರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ನಾನು ಮತ್ತು ನನ್ನ ಮಗಳು ಮೋನಿಕಾ ಯೇಸು ಕ್ರಿಸ್ತನ ನಾಮದಲ್ಲಿ ಆ ಸ್ಥಳದಲ್ಲಿ ಬರಲಿಕ್ಕಿದ್ದೇವೆ. ಈ ಯೂಟ್ಯೂಬ್ ಚಾನಲನ್ನು ನೋಡುತ್ತಿರುವಂಥ ನೀವು ಸದಾ ಅನೇಕ ಜನರಿಗೆ ಈ ವಿಶೇಷವಾದಂಥ ಕೂಟದ ಬಗ್ಗೆ ತಿಳಿಸಿರಿ. ಯಾರ್ಯಾರು ಬಾಧೆ ಬಂಧನದಲ್ಲಿ, ಕಣ್ಣೀರಿನಲ್ಲಿ, ಕಷ್ಟದಲ್ಲಿದ್ದೀರೋ, ಯಾರ್ಯಾರು ಸಮಸ್ಯೆಗಳ ಮಧ್ಯದಲ್ಲಿ ಸಿಲುಕಿ ಜೀವಿತದಲ್ಲಿ ಅನೇಕ ವಿಧವಾದ ಹೋರಾಟಗಳನ್ನು ಮಾಡುತ್ತಾ ಇದ್ದೀರೋ, ಆತ್ಮೀಯ ದೇವಶನರೇ, ನಾವು ನಂಬುತ್ತೇವೆ ಕರ್ತನು ಆ ಕೂಟದಲ್ಲಿ ನಿಮಗೆ ವಾಕ್ಯಗಳ ಮೂಲಕವಾಗಿ ನಿಮಗಿರುವಂಥ ಎಲ್ಲ ಬಂಧನಗಳಿಂದ ಆ ಕೂಟದಲ್ಲಿ ದೇವರು ಬಿಡುಗಡೆಗೊಳಿಸುವಂತನಾಗಿದ್ದ. ಕರ್ತನ ಸನ್ನಿಧಾನದಲ್ಲಿ ಶುಕ್ರವಾರ, ಶನಿವಾರ, ಭಾನುವಾರ ನಾವೆಲ್ಲರೂ ಸದಾ ಕೂಡಿಕೊಂಡು ದೇವರ ನಾಮವನ್ನು ಘನಪಡಿಸೋಣ. ಮಿಸ್ ಮಾಡಿಕೊಳ್ಬೇಡ್ರಿ. ಬೆಳಗಾಂ ಜಿಲ್ಲೆಯ ಎಲ್ಲ ನನ್ನ ಜೊತೆ ಸೇವಕರಿಗೂ ಆತ್ಮೀಯ ದೇವಜನರಿಗೂ ನಾನು ಯೇಸುವಿನ ನಾಮದಲ್ಲಿ ಆ ಸ್ಥಳಕ್ಕೆ ಸ್ವಾಗತಿಸ್ತೇನೆ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರತಿ ಭಾನುವಾರ ನಡೆಯುವಂಥ ಆರಾಧನೆ ಬೆಂಗಳೂರು ಪಟ್ಟಣದಲ್ಲಿ ಸರಿಯಾಗಿ 7ರಿಂದ 9 ಗಂಟೆ ತನಕ ಮತ್ತು ತುಮಕೂರಿನಲ್ಲಿ 9:30ಯಿಂದ 12 ಗಂಟೆ ತನಕ ನಡೆಯುವಂಥ ಈ ಆರಾಧನೆಗಳಲ್ಲಿ ಸದಾ ಪಾಲ್ಗೊಳ್ಳ್ರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆತ್ಮೀಯ ದೇವಶನರೇ, ಇವತ್ತು ದೇವರಾತ್ಮನು ಒಂದು ದಿವ್ಯವಾದಂಥ ಸಂದೇಶವನ್ನು ನಮಗೆ ತನ್ನ ಆತ್ಮನ ಮೂಲಕವಾಗಿ ಪ್ರಕಟಿಸ್ತಾ ಇದ್ದಾನೆ. ಸಂದೇಶದ ಪೀಠಿಕೆ ಇದಾಗಿರುವಂಥದ್ದಾಗಿದೆ: ನನ್ನ ಸುತ್ತಲೂ ದಂಡುಗಳು ಇಳಿದು ಬಂದರೂ ನಾನು ಭಯಪಡೋದಿಲ್ಲ. ನನ್ನ ಸುತ್ತಲೂ ದಂಡುಗಳು ಇಳಿದು ಬಂದರೂ ನಾನು ಭಯಪಡೋದಿಲ್ಲ. ದೇವಶನರೇ, ಅನೇಕರು ಚಿಕ್ಕ ಚಿಕ್ಕದಾದಂಥ ವಿಷಯಗಳಿಗೆ ಮತ್ತು ಸಣ್ಣ ಪುಟ್ಟದಾದಂಥ ಅನಾರೋಗ್ಯದ ಸಂಗತಿಗಳಿಗೆ, ಸ್ವಲ್ಪ ಆರ್ಥಿಕ ಮುಗ್ಗಟ್ಟು ಏರುಪೇರಾದರೆ, ಹಣಕಾಸಿನ ತೊಂದರೆಗಳು ಎದುರಾದರೆ, ಅಥವಾ ಯಾರಾದರೂ ವಿರೋಧಿಗಳು ನಮ್ಮ ವಿರೋಧವಾಗಿ ನಿಂತ್ಕೊಂಡ್ರೆ, ಅಥವಾ ಏನಾದರೂ ಕೇಸ್ಗಳು ನಮ್ಮ ಮೇಲೆ ದಾಖಲಾದರೆ ಬಹಳ ಜನ ಕಳವಳ ಪಡುವುದು ಈ ರೀತಿಯಾಗಿರ್ತದೆ: ಅಯ್ಯೋ, ಯಾಕಾದರೂ ಈ ಜೀವನ, ಯಾಕಾದರೂ ನಾನು ಬದುಕಿರಬೇಕು, ಇಷ್ಟೊಂದು ಅವಮಾನ ನನ್ನ ಬದುಕಿನಲ್ಲಿ ಯಾಕೆ, ನಾನು ಬದುಕಿರಬಾರ್ದು, ನಾನು ಸಾಯಬೇಕು, ನಾನು ಎಷ್ಟು ಒಳ್ಳೆಯದನ್ನೇ ಮಾಡುತ್ತೇನೆ, ನನ್ನ ಬದುಕಿನಲ್ಲಿ ನನಗೆ ಯಾಕೆ ಕೇಡು ಉಂಟಾಗ್ತದೆ ಎಂಬುದಾಗಿ ಬಹಳ ಜನ ಹೆದರ್ತಾರೆ, ಕಳವಳಗೊಳ್ಳುತ್ತಾರೆ, ಊಟ ಮಾಡಲ್ಲ, ನಿದ್ದೆ ಮಾಡಲ್ಲ. ಇವತ್ತು ಸದಾ ಈ ಸಂದೇಶವನ್ನು ಆಲಿಸುತ್ತಿರುವಂಥ ನಿಮ್ಮ ಬದುಕಿನಲ್ಲಿ, ನಿಮ್ಮ ಕುಟುಂಬಗಳಲ್ಲಿ ಈ ರೀತಿಯಾದಂಥ ಭಯಕಂಪಿತವಾದಂಥ ವಾತಾವರಣ ಇರುವುದಾದರೆ, ದೇವರು ಇವತ್ತು ನಿಮ್ಮ ಸಂಗಡ ಮಾತನಾಡ್ತಾ ಇದ್ದಾನೆ. ನಿಮಗೆ ಒಂದು ದೊಡ್ಡದಾದಂಥ ಶುಭವಾರ್ತೆಯನ್ನು ದೇವರು ಪ್ರಕಟಿಸ್ತಾ ಇದ್ದಾನೆ. ಆತ್ಮೀಯ ದೇವಶನರೇ, ಒಬ್ಬ ವ್ಯಕ್ತಿ ಇದ್ದಾನೆ. ಆ ವ್ಯಕ್ತಿ ಬೈಬಲಲ್ಲಿ ಆತನು ದೇವರನ್ನು ಹೀಗೆ ಘನಪಡಿಸ್ತಾನೆ. ಏನಂದರೆ, ನನ್ನ ಸುತ್ತಲೂ ವೈರಿಗಳ ದಂಡುಗಳು ಎಳೆದು ಬರುವುದಾದರೂ
ನಾನು ಶಾಂತತೆಯಿಂದ ಇರುತ್ತೇನೆ, ಸಮಾಧಾನದಿಂದ ಇರುತ್ತೇನೆ. 10,000 ಸೈನಿಕರು ನನ್ನನ್ನು ಸುತ್ತುವರೆದರೂ ಸಹ ನಾನು ಹಾಯಾಗಿ ನಿದ್ರೆ ಮಾಡುತ್ತೇನೆ ಎಂಬುದ. ಯಾರಂತ ಈಗ ಆಲ್ರೆಡಿ ನಿಮಗೆ ಗೊತ್ತಾಗಿರಬಹುದು. ಮತ್ತಾರು ಇರೋದಕ್ಕೆ ಸಾಧ್ಯ? ಭಕ್ತನಾದಂಥ ದಾವಿದನ ನಂಬಿಕೆಯನ್ನು ನೋಡ್ರಿ. ದೇವರಿಗೆ ಸ್ತೋತ್ರವಾಗಲಿ. ಆತನು ಎಷ್ಟು ಧೈರ್ಯದಿಂದ ಈ ಮಾತನ್ನು ಆತನು ಸ್ಪಷ್ಟಪಡಿಸುತ್ತಾನೆ. ಸತ್ಯವೇದವನ್ನು ಗಮನಿಸುವಂಥ ಸಂದರ್ಭದಲ್ಲಿ 27ನೇ ಕೀರ್ತನೆ 1ನೇ ವಚನದಿಂದ 3ನೇ ವಚನದ ತನಕ ನಾವು ಗಮನಿಸುವಾಗ ಆತನ ಸ್ಟೇಟ್ಮೆಂಟನ್ನು ನಾವು ಕೇಳುವಂತವರಾಗೋಣ. ಯೆಹೋವನು ನನಗೆ ಬೆಳಕು, ರಕ್ಷಕನೂ ಆಗಿದ್ದಾನೆ, ನಾನು ಯಾರಿಗೆ ಭಯಪಡೆನು? ಯೆಹೋವನು ನನ್ನ ಪ್ರಾಣದ ಆಧಾರ. ದೇವರಿಗೆ ಸ್ತೋತ್ರ. ಎಂಥ ನಂಬಿಕೆಯ ಮಾತು ನೋಡ್ರಿ. ಯೆಹೋವ ನನಗೆ ಬೆಳಕು, ರಕ್ಷಕನಾಗಿದ್ದಾನೆ, ನಾನು ಯಾರಿಗೂ ಭಯಪಡೋದಿಲ್ಲ. ಯೆಹೋವನು ಯಾರಿಗೆ ಆಧಾರ ಅಂದರೆ ನನಗೆ ಮಾತ್ರ ಆಧಾರ ಅಲ್ಲ, ನನ್ನ ಪ್ರಾಣಕ್ಕೆ ಆಧಾರ. ನಾನು ಯಾರಿಗೂ ಹೆದರೋದಿಲ್ಲ. ನನ್ನನ್ನು ಬಾಧಿಸುತ್ತಿರುವ ದುರ್ವೈರಿಗಳು ನನ್ನನ್ನು ನುಂಗಿಬಿಡಬೇಕೆಂದು ಬಂದು ತಾವೇ ನೆಲಕ್ಕೆ ಬಿದ್ದು ಹೋದರು. ನನಗೆ ವಿರೋಧವಾಗಿ ನೋಡಿ, ದನಕ್ಕೆ ಸ್ತೋತ್ರವಾಗಿ, ನನ್ನ ವಿರೋಧವಾಗಿ ದಂಡು ಎಳೆದು ಬಂದರು, ನನಗೇನು ಭಯವೇ ಇಲ್ಲ. ಹಾಲೆಲೂಯಾ, ದನಕ್ಕೆ ಸ್ತೋತ್ರವಾಗಲಿ. ನಾನಾಗಲೇ ಹೇಳಿದ ಹಾಗೆ ಆತ್ಮೀಯ ದೇವಜನರೇ, ನಿಮ್ಮ ಬದುಕಿನಲ್ಲಿ ಚಿಕ್ಕದಾದಂಥ ಸಮಸ್ಯೆಗಳು, ಅನಾರೋಗ್ಯದ ಸಂಗತಿಗಳನ್ನು ನೆನೆಸಿ ಇವತ್ತು ಭಯಕಂಪಿತರಾಗಿ ಅನೇಕ ವಿಧವಾದಂಥ ಟೆನ್ಷನ್ಗಳನ್ನು, ಅನೇಕ ವಿಧವಾದಂಥ ಚಿಂತನೆಗಳನ್ನು, ಯೋಚನೆಗಳನ್ನು ಅನೇಕರು ನನಗೆ ಕಾಲ್ ಮಾಡಿ ಹೇಳ್ತಾ ಇರ್ತಾರೆ. ನನಗೆ ರಾತ್ರಿ ನಿದ್ದೆ ಬರ್ತಾ ಇಲ್ಲ, ನನಗೆ ತಲೆನೋವು ಜಾಸ್ತಿ ಆಗಿದೆ, ನನಗೆ ಬಲಹೀನತೆ ಜಾಸ್ತಿ ಆಗಿದೆ, ಊಟ ಸೇರ್ತಾ ಇಲ್ಲ, ನನಗೆ ಆಯಾಸವಾಗಿದೆ. ಅಯ್ಯೋ, ನನ್ನ ಜೀವಿತದಲ್ಲಿ ಎದ್ದಿರುವಂಥ ಈ ಬಿರುಗಾಳಿ, ಈ ಶತ್ರುಗಳು, ಈ ಅನಾರೋಗ್ಯ, ಈ ಹಣಕಾಸಿನ ಮುಗ್ಗಟ್ಟು ನಾನು ಸಹಿಸ್ಕೊಳ್ಳೋದಕ್ಕೆ ಆಗಲ್ಲ ಪಾಸ್ಟರ್ ಎಂಬುದಾಗಿ. ಆತ್ಮೀಯ ದೇವಜನರೇ, ಕಷ್ಟ ಮನುಷ್ಯನಿಗಲ್ಲದೆ ಬೇರೆ ಯಾರಿಗೂ ಬರಲ್ಲ. ಹಾಗಂತ ಹೇಳಿ ಅನೇಕ ವಿಧವಾದಂಥ ರೋಗಗಳನ್ನು ನಾವೇ ನಮ್ಮ ಕೈಯಾರೆ ನಿದ್ರಿಸದೆ, ಊಟ ಮಾಡದೆ ತಂದುಕೊಳ್ಳುವುದಲ್ಲ. ಕರ್ತನ ನಾಮಕ್ಕೆ ಮಹಿಮೆಯುಂಟಾಗಲಿ. ನಿಮ್ಮ ಬದುಕಿನಲ್ಲಿ ದಾವಿದನನ್ನು ಒಂದು ಮಾಡೆಲ್ ಆಗಿ ಇವತ್ತು ನೀವು ತೆಗೆದುಕೊಳ್ಳುವುದಾದರೆ, ಆತನ ಜೀವಿತದಲ್ಲಿ ಬಂದಂಥ ಅಲೆಗಳು, ಬಿರುಗಾಳಿಗಳು, ಆತನ ಶತ್ರುಗಳು, ಆತನ ಕುಟುಂಬದಲ್ಲಿ, ಆತನ ವೈಯಕ್ತಿಕವಾದ ಜೀವಿತದಲ್ಲಿ, ಆತನ ಸ್ವಂತ ಸಂಬಂಧಿಕರು ಆತನ ವಿರುದ್ಧವಾಗಿ ಮಾಡಿದಂಥ ಶತ್ರುಗಳ ಆ ವಿಶೇಷವಾದಂಥ ಬಲೆಗಳನ್ನು ನಾವು ಗಮನಿಸುವಂಥ ಸಂದರ್ಭದಲ್ಲಿ, ದಾವಿದನಿಗೆ ಬದುಕುವುದಕ್ಕೆ ಅವಕಾಶ ಇಲ್ಲದಿರುವಂಥ ಸಂದರ್ಭದಲ್ಲಿ ದೇವರನ್ನ ಕುರಿತು ಆತನು ಸ್ಪಷ್ಟಪಡಿಸ್ತಾ ಇದ್ದಾನೆ. ಆತನೇ ನನಗೆ ಬೆಳಕಾಗಿದ್ದಾನೆ, ನಾನು ಯಾರಿಗೂ ಸದಾ ಹೆದರೋದಿಲ್ಲ, ನನ್ನ ಪ್ರಾಣಕ್ಕೆ ದೇವರು ಆಧಾರವಾಗಿದ್ದಾನೆ. ದಂಡುಗಳು ನನ್ನ ಸುತ್ತಲೂ ಸನ್ನದ್ಧವಾಗಿ ಇಳಿದು ಬಂದರೂ ಸಹ ನಾನು ಹೆದರೋದಿಲ್ಲ. ಇನ್ನೊಂದು ಕಡೆ ಆತನು ಹೇಳ್ತಾನೆ, ಕೀರ್ತನೆ 5ನೇ ಕೀರ್ತನೆಯಲ್ಲಿ ಆತನು ಸ್ಪಷ್ಟಪಡಿಸ್ತಾನೆ. ಆತ್ಮೀಯ ದೇವಜನರೇ, ನನ್ನ ಗುಡಾರದ ಸುತ್ತಲೂ 10,000 ವೈರಿಗಳು ನನ್ನನ್ನು ಸುತ್ತುವರೆದರೂ ಸದಾ ನಾನು ನಿರಾಸಾಯವಾಗಿ ದೇವರ ಸನ್ನಿಧಾನದಲ್ಲಿ ನಾನು ನಿದ್ರಿಸ್ತೇನೆ. ನಾವು ಕೇಳೋಣ ದಾವಿದನಿಗೆ, 10,000 ಸಮಸ್ಯೆಗಳು ಬಂದರೂ, ವೈರಿಗಳ ದಂಡುಗಳು ನಿನ್ನ ಸುತ್ತಲೂ ಸನ್ನದ್ಧರಾಗಿ ನಿಂತು ನಿನ್ನ ಪ್ರಾಣವನ್ನು, ನಿನ್ನ ಮಾಂಸವನ್ನು ತಿನ್ನಬೇಕೆಂಬುದಾಗಿ ಹದ್ದುಗಳ ರೀತಿಯಲ್ಲಿ ನಿನ್ನ ವಿರೋಧವಾಗಿ ನಿಂತರು, ದಾವಿದನೇ, ಯಾಕೆ ನಿನಗೆ ಭಯ ಇಲ್ವಾ? ನಿನಗೆ ಹೆದರಿಕೆ ಇಲ್ವಾ? ದಾವಿದನು ಹೇಳುವಂಥ ಸಂಗತಿಯನ್ನು ಗೊತ್ತಾ? ಕೀರ್ತನೆ ಆತನು ಸ್ಪಷ್ಟಪಡಿಸ್ತಾನೆ, ಯೆಹೋವನು ನನಗೆ ದುರ್ಗವಾಗಿದ್ದಾನೆ. ಇಲ್ಲಿ ಪ್ರಾಣಕ್ಕೆ ಆಧಾರವಾಗಿದ್ದಾನೆ ಎಂಬುದಾಗಿ ಹೇಳಿದಂಥ ದಾವಿದನೇ, ಯೆಹೋವನು ನನಗೆ ದುರ್ಗವಾಗಿದ್ದಾನೆ, ಆಶ್ರಯ ದುರ್ಗವಾಗಿದ್ದಾನೆ. ಆ ದುರ್ಗವನ್ನು ದಾಟಿ ಬರುವಂಥ ಶಕ್ತಿ ಈ ಲೋಕದಲ್ಲಿ ಯಾರಿಗೂ ಇಲ್ಲ. ಅಂಥ ಮಹಾಪ್ರಾಕಾರವಾಗಿರುವಂಥ, ಅಂಥ ದುರ್ಗವಾಗಿರುವಂಥ ದೇವರೇ ನನಗೆ ಆಧಾರವಾಗಿರುವುದರಿಂದ
ಯಾವ ಶತ್ರುಗಳು ಸದಾ ನನ್ನನ್ನು ಜಯಿಸೋದಕ್ಕೆ ಆಗಲ್ಲ, ನನ್ನನ್ನು ಮುಟ್ಟೋದಕ್ಕೆ ಆಗಲ್ಲ. ಅದಕ್ಕಾಗಿಯೇ ನನ್ನ ಸುತ್ತಲೂ ದಂಡುಗಳು ಇಳಿದು ಬಂದರೂ ಸದಾ ನಾನು ಹೆದರೋದಿಲ್ಲ ಎಂಬುದಾಗಿ ಆತನು ಸ್ಪಷ್ಟಪಡಿಸ್ತಾನೆ. ಆತ್ಮೀಯ ದೇವಶ್ರೇ, ಕರ್ತನ ಸನ್ನಿಧಾನದಲ್ಲಿ ನೀನು ಅಂದ್ಕೊಂಡಿರ್ಬೋದು, ಅಯ್ಯೋ ನನ್ನ ಬದುಕು ಇಷ್ಟೇ, ನಾನು ಸತ್ತೋಗ್ಬಿಡ್ತೇನೆ, ನನಗೆ ಸಾಯಿಸ್ಬಿಡ್ತಾರೆ, ಈ ರೋಗ ನನ್ನನ್ನು ನಾಶ ಮಾಡಿಬಿಡ್ತದೆ, ಈ ಬಡತನದಿಂದ ನಾನು ಏನಾಗ್ತೀನೋ ಎಂಬುದಾಗಿ. ಆದರೆ ದೇವರ ನಾಮಕ್ಕೆ ಮಹಿಮುಂಟಾಗಲಿ. ಒಂದು ಸತ್ಯ ಇವತ್ತು ದೇವರಾತ್ಮನು ಪ್ರಕಟಪಡಿಸ್ತಾ ಇದ್ದಾನೆ. ನಿನ್ನ ಪ್ರಾಣವನ್ನು ತೆಗೆಯುವ ಶಕ್ತಿ ರೋಗಗಳಿಗೆ ಇಲ್ಲ, ಸಮಸ್ಯೆಗಳಿಗೆ ಇಲ್ಲ. ನಿನ್ನ ಪ್ರಾಣವನ್ನು ತೆಗೆಯುವಂಥ ಶಕ್ತಿ ವಿರೋಧಿಗಳಿಗೆ ಇಲ್ಲ. ಯಾಕೆಂದರೆ ನಿನ್ನ ಪ್ರಾಣಕ್ಕೆ ಆಧಾರ ದೇವರಾಗಿದ್ದಾನೆ. ನಿನ್ನ ಪ್ರಾಣಕ್ಕೆ ದುರ್ಗ ದೇವರಾಗಿದ್ದಾನೆ. ಆಧಾರವಾಗಿರುವಂಥ, ಆಶ್ರಯ ದುರ್ಗವಾಗಿರುವಂಥ ಆ ದೇವರನ್ನು ದಾಟಿ ಬರುವಂಥ ಶಕ್ತಿ ಯಾರಿಗೂ ಇಲ್ಲ ತಾಯಿ, ಯಾರಿಗೂ ಇಲ್ಲ ಸಹೋದರ. ನಜರೇತಿನ ಯೇಸುವಿನ ನಾಮದಲ್ಲಿ ಇವತ್ತು ಭಯಪಡುತ್ತಿರುವಂಥ ಈ ರೋಗ ಎಲ್ಲಿ ನನ್ನ ಸಾಯಿಸಿಬಿಡ್ತದೋ, ಈ ಬಾಧೆ, ಈ ಅವಮಾನ, ನನ್ನ ಕುಟುಂಬದ ಸಮಸ್ಯೆ ಎಲ್ಲಿ ನನಗೆ ಕರ್ಕೊಂಡು ಹೋಗಿ ಯಾವ ವಿಧವಾದಂಥ ಸಂಕಷ್ಟಕ್ಕೆ ಗುರಿ ಮಾಡ್ತದೆ ಎಂಬುದಾಗಿ ಹೇಳುವಂಥ ನಿಮ್ಮ ಬದುಕಿನಲ್ಲಿರುವಂಥ ಎಲ್ಲ ವಿಧವಾದಂಥ ಕಷ್ಟಗಳು ನಜರೇತಿನ ಯೇಸುವಿನ ನಾಮದಲ್ಲಿ ಇವತ್ತು ನೀಗುವುದರ ಮೂಲಕವಾಗಿ, ದೇವರನ್ನು ನೀವು ಆಧಾರ ಮಾಡಿಕೊಳ್ಳುವುದರ ಮೂಲಕವಾಗಿ, ಆತನೇ ನನಗೆ ದುರ್ಗ ಎನ್ನುವುದರ ಮೂಲಕವಾಗಿ ಆ ದುರ್ಗದ ಒಳಗಡೆ ನೀವು ಪ್ರವೇಶ ಮಾಡಿರಿ. ನೀವು ಆರಾಧಿಸುವಂಥ ದೇವರನ್ನು ನೀವು ಯಾವ ರೀತಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ತೀರೋ ಗೊತ್ತಿಲ್ಲ. ಆತನು ಎಷ್ಟು ದೊಡ್ಡ ದೇವರೆಂಬುದಾಗಿ ಕ್ಯಾಲ್ಕುಲೇಷನ್ ಮಾಡ್ತೀರೋ, ಅಥವಾ ಆತನಿಂದ ಅಸಾಧ್ಯವಾದದ್ದು ಯಾವುದಾದ್ರೂ ಇದೆಯಾ? ಒಂದು ಇಲ್ಲ ಆತ್ಮೀಯ ದೇವಶ್ರೇ, ಪ್ರತಿಯೊಂದು ಆತನಿಂದ ಸಾಧ್ಯ. ಯೇಸುವಿನ ನಾಮದಲ್ಲಿ ಅಬಿಗೈ ಎನ್ನುವಂಥ ಒಬ್ಬ ಸಹೋದರಿ ದಾವಿದನನ್ನ ಕುರಿತು ಒಂದು ಭಯಂಕರವಾದಂಥ ಮಾತನ್ನು ಆಡುತ್ತಾಳೆ. ಆ ಮಾತನ್ನು ಕೇಳುವಾಗ ನನಗೆ ತುಂಬ ಸಂತೋಷವಾಗ್ತದೆ. ದಾವಿದನನ್ನ, ಆತನ ಪ್ರಾಣವನ್ನು, ಆತನ ಜೀವವನ್ನು ಆತನು ರಕ್ಷಣೆಯ ನಿಕ್ಷೇಪದಲ್ಲಿ ದಾವಿದನ ಜೀವವನ್ನು ದೇವರು ಬಚ್ಚಿಟ್ಟಿದ್ದಾನಂತೆ. ಹಲ್ಲೆಲೂಯಾ. ಇನ್ನೊಂದು ಸಾರಿ ಹೇಳ್ತಾನೆ ಕೇಳ್ರಿ. ರಕ್ಷಣೆಯ ನಿಕ್ಷೇಪದಲ್ಲಿ ದಾವಿದನ ಜೀವವನ್ನು ದೇವರು ಭದ್ರಪಡಿಸಿಟ್ಟಿದ್ದಾನಂತೆ. ಎಷ್ಟೊಂದು ಸಂತೋಷಕರವಾದಂಥ ಸಂಗತಿ ಅಲ್ವಾ? ತನ್ನ ಭಕ್ತರ ಪ್ರಾಣವನ್ನು ದೇವರು ಎಂದೂ ಅಲ್ಪ ಎಂದು ಎಣಿಸೋದಿಲ್ಲ. ತನ್ನ ಭಕ್ತರನ್ನು ಯಾವಾಗಲೂ ಸದಾ ಜೀವವೆಂಬ ಆ ರಕ್ಷಣೆಯ ನಿಕ್ಷೇಪ, ಅಂದರೆ ಜೀವವೆಂಬ ಚೀಲದಲ್ಲಿ ಕಟ್ಟಿ ಆತನು ಮರೆಮಾಚಿ ಇಟ್ಟಿದ್ದಾನೆ. ದೇನಾಕ್ಕೆ ಸ್ತೋತ್ರವಾಗಲಿ. ಎಲ್ಲಿದೆ ಈ ವಚನ ಅಂತ ಕೇಳ್ತೀರಾ ಆತ್ಮೀಯ ದೇವಜನರೇ? ಓದಿ. ದೇನಾಕ್ಕೆ ಸ್ತೋತ್ರವಾಗಲಿ. ಅಬಿಗೈ ದಾವಿದನ ವಿಷಯದಲ್ಲಿ ಕುರಿತು ಮಾತನಾಡುವಂಥ ಸಂಗತಿ 1 ಸಮುವೇಲನ ಪ್ರವಾದನೆ ಗ್ರಂಥ 25ನೇ ಅಧ್ಯಾಯ 28 ಮತ್ತು 29ನೇ ವಚನ. ನಿನ್ನ ದಾಸಿಯ ಅಪರಾಧಕ್ಕೆ ಕ್ಷಮಾಪಣೆಯಾಗಲಿ. ಸ್ವಾಮಿಯೇ, ನೀನು ಯೆಹೋವನ ಶತ್ರುಗಳೊಡನೆ ಯುದ್ಧ ಮಾಡುವುದರಿಂದ ಆತನು ನಿನ್ನ ಮನೆಯನ್ನು ಶಾಶ್ವತವಾಗಿ ಸ್ಥಿರಪಡಿಸುವನು. ಆದುದರಿಂದ ನಿನ್ನ ಜೀವಮಾನದಲ್ಲೆಲ್ಲ ನಿನ್ನಲ್ಲಿ ಕೆಟ್ಟತನವು ಕಾಣದಿರಲಿ. ಯಾವನಾದರೂ ನನ್ನ ಸ್ವಾಮಿಯಾದ ನಿನ್ನನ್ನು ಹಿಂಸಿಸಿ ಜೀವ ತೆಗೆಯಬೇಕೆಂದಿರುವಾಗ ಆ ನಿನ್ನ ಜೀವವು ನಿನ್ನ ದೇವರಾದ ಯೆಹೋವನ ರಕ್ಷಣೆಯಲ್ಲಿ ಇರುವ ಜೀವ ನಿಕ್ಷೇಪದಲ್ಲಿ. ಚಪ್ಪಾಳೆ ತಟ್ಟಿ ದೇವರಿಗೆ ನಾವು ಮಹಿಮೆ ಸಲ್ಲಿಸುವಂತರಾಗೋಣ. ಹಲ್ಲೆಲೂಯಾ. ದನಾಕ್ಕೆ ಮಹಿಮೆ ಉಂಟಾಗಲಿ. ಎಷ್ಟೊಂದು ಅದ್ಭುತವಾದಂಥ ಮಾತು. ಆ ನಿನ್ನ ಜೀವವು ರಕ್ಷಣೆ ಎಂಬ ಆ ದೇವರ ನಿಕ್ಷೇಪದಲ್ಲಿ ಭದ್ರವಾಗಿ ದೇವರು ಇಟ್ಟಿದ್ದಾನಂತೆ. ಹಲ್ಲೆಲೂಯಾ. ಈ ಮಾತನ್ನು ಕೇಳುವಾಗ ನಮಗೆ ಎಷ್ಟು ಸಂತೋಷವಾಗ್ತದೆ ಪ್ರೀತಿಯುಳ್ಳ ದೇವಜನರೇ.
ಅನೇಕರು ಅಂದರೂ ನಮ್ಮ ವಿರೋಧವಾಗಿ ನಿಂತುಕೊಳ್ಳುವಂಥ ವ್ಯಕ್ತಿಗಳೆಲ್ಲರೂ ಸದಾ ಅಯ್ಯೋ ಇನ್ನೇನು ಮುಗಿದೋಯ್ತು, ಈ ರೋಗ ಈ ಮನುಷ್ಯನನ್ನು ಬದುಕಿಸೋದಿಲ್ಲ, ಈ ಸಮಸ್ಯೆಗಳಿಂದ ಈತನು ಉಳಿಯೋದಿಲ್ಲ. ಒಂದು ವೇಳೆ ನಿನ್ನ ವಿಷಯದಲ್ಲಿ ಸದಾ ಹೇಳ್ತಾ ಇರಬಹುದು, ಇನ್ನೇನು ಅವರ ಮನೆ ಮುಚ್ಚಿ ಹೋಗ್ತದೆ, ಅವರ ದೀಪ ಹಾರಿ ಹೋಗ್ತದೆ, ಅವರ ಸೇವೆಯೇ ಇರೋದಿಲ್ಲ. ಒಂದು ವೇಳೆ ನಿನ್ನ ಬದುಕಿನಲ್ಲಿ ಬಂದಿರುವಂಥ ಆ ಘಟನೆಗಳು ಅನೇಕ ವಿಧವಾದಂಥ ಶತ್ರುವಿನ ಬಾಧೆಗಳ ನಿಮಿತ್ತವಾಗಿ ನೀವು ಅನ್ಕೊಂಡಿರ್ತಾರೆ, ಭಾಳ ಜನ ಅನ್ಕೊಂಡಿರ್ತಾರೆ ಏನಂದರೆ ಮುಗಿದೋಯ್ತು, ಇವರ ಮನೆತನಗಳೆಲ್ಲವೂ ಸದಾ ನಾಶವಾಗಿ ಹೋಯಿತು, ಇನ್ಮೇಲೆ ಇವರನ್ನು ಯಾರು ಕೈ ಹಿಡಿಯೋದಿಲ್ಲ, ಯಾರು ಇವರನ್ನು ನಡೆಸೋರಿಲ್ಲ ಅಂತ. ಆತ್ಮೀಯ ದೇವಜನರೇ, ಕರ್ತನ ಸನ್ನಿಧಾನದಲ್ಲಿ ಭಕ್ತನಾದಂಥ ದಾವೀದನ ಕುರಿತು ಅಬಿಗೈ ಹೇಳುವಂಥ ಮಾತೇನು ಗೊತ್ತಾ? ಈಗ ನಿನ್ನ ವಿರೋಧವಾಗಿ ಎಷ್ಟೇ ಜನರು ದಂಡೆಳಿದು ಬಂದರೂ ಸಹ, ನಿನ್ನ ವಿರುದ್ಧವಾಗಿ ಎಷ್ಟೇ ಕಾರ್ಯತಂತ್ರಗಳು ನಡೆದರೂ ಸದಾ, ನಿನ್ನ ದೇವರಾಗಿರುವಂಥ ಯೆಹೋವನು ಆತನ ರಕ್ಷಣೆ ಎಂಬ ನಿಕ್ಷೇಪದಲ್ಲಿ ನಿನ್ನ ಜೀವವನ್ನು ಮರೆಯಾಗಿಟ್ಟಿದ್ದಾನಂತೆ. ಪ್ರಿಯ ಸಹೋದರನೇ, ಸಹೋದರಿ, ಆ ಜೀವ, ಆ ನಿಕ್ಷೇಪ ಮರೆಯಾಗಿರಬೇಕಂದ್ರೆ ಕೆಲವು ಸಂಗತಿಗಳು ಇದೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಅದನ್ನು ವಿವರಣೆ ಮಾಡಿ ಹೇಳುತ್ತೇನೆ. ನಿಮ್ಮ ಜೀವ ದೇವರ ಆ ರಕ್ಷಣೆ ಎಂಬ ನಿಕ್ಷೇಪದಲ್ಲಿ ಭದ್ರವಾಗಿರಬೇಕಂದ್ರೆ, ಅಬಿಗೈನಲ್ಲೂ ಹೇಳ್ತಿದ್ದಾಳೆ ನೋಡು, ಏನಂದರೆ ನನ್ನ ದಾಸಿಯಾಗಿರುವಂಥ ನನ್ನ ಮೇಲೆ ದಯೆಯನ್ನು ಇಡು, ಯಾಕೆಂದರೆ ನಿನ್ನ ಪ್ರಾಣವನ್ನು ಅಷ್ಟು ಸುಲಭವಾಗಿ ಯಾರು ಶತ್ರುಗಳು, ಯಾರು ವಿರೋಧಿಗಳು ತೆಗೆಯಕ್ಕಾಗಲ್ಲ. ಯಾಕಾಗಲ್ಲ? ಓದಮ್ಮ 28ನೇ ವಚನ ಓದು. ನಿನ್ನ ದಾಸಿಯಾದ ಕ್ಷಮಾಪಣೆಯಾಗಲಿ ಸ್ವಾಮಿಯೇ, ನೀನು ಯೆಹೋವನ ಶತ್ರುಗಳೊಡನೆ ಯುದ್ಧ ಮಾಡುವುದರಿಂದ ಆತನು ನಿನ್ನ ಮನೆಯನ್ನು, ಹಲ್ಲೆಲೂಯ, ಇದು ಪಾಯಿಂಟ್. ದನಕ್ಕೆ ಸ್ತೋತ್ರವಾಗಲಿ. ಯಾಕೆ ದೇವರ ಮಕ್ಕಳ ಪ್ರಾಣವನ್ನು ದೇವರು ಅಲ್ಪ ಎಂದು ಎಣಿಸೋದಿಲ್ಲ ಅನ್ನೋದಕ್ಕೆ ಕಾರಣ ಏನೆಂದರೆ, ದಾವೀದನು ತನಗಾಗಿ ಯುದ್ಧ ಮಾಡ್ತಾ ಇಲ್ಲ, ಯೆಹೋವನ ವೈರಿಗಳ ವಿರುದ್ಧವಾಗಿ ಯುದ್ಧ ಮಾಡ್ತಾ ಇದ್ದಾನೆ. ಹಲ್ಲೆಲೂಯ. ರಬನ ಶತುರಲ ರಮಾಂದಿರ ಕಫತುರಲ ರಬ. ಆತ್ಮೀಯ ದೇವಜನರೇ, ನಸರೇತಿನ ಯೇಸುವಿನ ನಾಮದಲ್ಲಿ ನಿಮ್ಮ ಬದುಕಿನಲ್ಲಿ ಇವತ್ತು 4 ಗಂಟೆಗಳ ಕಾಲ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಾ. ನಶಿಸಿ ಹೋಗ್ತಿರುವಂಥ ಆತ್ಮಗಳಿಗೋಸ್ಕರವಾಗಿ ನೀವು ಕಣ್ಣೀರನ್ನು ಇಡ್ತಾ ಇದ್ದೀರಾ. ದೇವ, ಈ ಭಾರತ ದೇಶವನ್ನು ರಕ್ಷಿಸು ದೇವರೇ. ಕರ್ತನೆ ಸ್ವಾಮಿ, ಈ ಭಾರತ ದೇಶದಲ್ಲಿರುವಂಥ ಕರ್ತನೆ ಕಡು ಬಡವರನ್ನು, ದಿಕ್ಕಿಲ್ಲದವರನ್ನು, ಅನಾಥರನ್ನು, ರೋಗಿಗಳನ್ನು, ಮನ ಮುರಿದವರನ್ನು, ಕರ್ತನೆ ಒಂಟಿಯಾಗಿರುವಂಥ ಆ ವ್ಯಕ್ತಿಗಳನ್ನು ದೇವರೇ ಕರ್ತನೆ ನೀನು ಕರುಣಿಸು ಎಂಬುದಾಗಿ ನೀನು ಪ್ರಾರ್ಥಿಸುವುದಾದರೆ, ದೆನಾಕೆ ಸ್ತೋತ್ರವಾಗಲಿ. ಶತ್ರುವಿನ ಆ ತಂತ್ರಗಳ ವಿರುದ್ಧವಾಗಿ ನೀನು ಯುದ್ಧ ಮಾಡ್ತಾ ಇದ್ದೀಯಂತ ಅರ್ಥ. ಪ್ರಾರ್ಥನೆ ಒಂದು ಯುದ್ಧ ಭೂಮಿಯಾಗಿರುವಂಥದ್ದಾಗಿದೆ. ಪ್ರಾರ್ಥನೆ ಎಂಬ ರಣರಂಗದಲ್ಲಿ ನಿನಗಾಗಿ ಅಥವಾ ನಿನ್ನ ಕುಟುಂಬಕ್ಕಾಗಿ, ನಿನ್ನ ಸ್ವಾರ್ಥಕ್ಕಾಗಿ ನೀನು ಪ್ರಾರ್ಥನೆ ಮಾಡದೆ, ಒಂದು ವೇಳೆ ನೀನು ದೇವರ ಮಗುವಾಗಿದ್ದು ದೇವರ ಚಿತ್ತಕ್ಕೆ ವಿಧೇಯನಾಗಿ, ದೇವರ ಆಸೆ, ದೇವರ ನಿರೀಕ್ಷೆಗೆ ಪೂರಕವಾಗಿ ನೀನು ಪ್ರಾರ್ಥಿಸ್ತಿರುವುದಾದರೆ ನಿನ್ನನ್ನು ಯಾವ ರೋಗನೂ ಸಾಯಿಸೋಕ್ಕಾಗಲ್ಲ. ಯಾವ ಶತ್ರುಗಳು ಸದಾ ನಿನ್ನ ವಿರುದ್ಧವಾಗಿ ನಿಂತುಕೊಳ್ಳೋದಕ್ಕಾಗಲ್ಲ. ದೇನಾಕೆ ಸ್ತೋತ್ರವಾಗಲಿ. ಇಲ್ಲಿ ಸ್ಪಷ್ಟಪಡಿಸುತ್ತಿರುವಂಥ ಒಂದು ಸಂಗತಿ ಏನೆಂದರೆ, ದಾವೀದನ ವಿರುದ್ಧವಾಗಿ 10,000 ಸಮಸ್ಯೆಗಳು ಬಂದರೂ ಆತನು ಹೆದರಲ್ಲ. ದಂಡುಗಳು ಆತನ ಸುತ್ತಲೂ ಆವರಿಸಿದರೂ ಸದಾ ಹೆದರಲ್ಲ. ಕಾರಣ ಏನಂದರೆ, ಅವನು ದೇವರ ಶತ್ರುಗಳ ವಿರುದ್ಧವಾಗಿ ಯುದ್ಧ ಮಾಡ್ತಾ ಇದ್ದಾನೆ. ತನ್ನ ಕುಟುಂಬದ ವಿರುದ್ಧವಾಗಿಯೂ ಬಂದಂಥ ಶತ್ರುಗಳ ವಿರುದ್ಧವಾಗಿ ಆತನು ಯುದ್ಧವನ್ನು ಮಾಡಲೇ ಇಲ್ಲ. ದೆನಾಕೆ ಸ್ತೋತ್ರವಾಗಲಿ. ಅದಕ್ಕೆ ದಾವೀದನ ಜೀವವನ್ನು ದೇವರು ತನ್ನ ರಕ್ಷಣೆ ಎಂಬ ನಿಕ್ಷೇಪದಲ್ಲಿ ಆತನು ಭದ್ರಪಡಿಸುತ್ತಾನೆ. ಇವತ್ತು ನಿನ್ನ ಬದುಕಿನಲ್ಲಿ ಆತ್ಮೀಯ ದೇವಜನರೇ, ಅನೇಕ ವಿಧವಾದಂಥ ದೇವರ ದೈವೋಕ್ತಿಗಳು ನಿಮಗೆ ಪ್ರಕಟವಾಗಿ, ಭಯಪಡಬೇಡ, ಹೆದರಬೇಡ, ನಿನ್ನ
ತಲೆಯಿಂದ ಒಂದು ಕೂದಲು ಕೆಳಗಡೆ ಬಿದ್ದಿರಿಸದ ದೇವರ ಎಣಿಕೆಯಲ್ಲಿ ಇರುವಂಥದ್ದಾಗಿದೆ. ನಿನ್ನ ವಿರುದ್ಧವಾಗಿ ಕಲ್ಪಿಸಿದಂಥ ಆಯುಧ ಜಯಿಸೋದಕ್ಕೆ ಆಗೋದಿಲ್ಲ ಎಂಬುದಾಗಿ ದೇವರ ವಾಕ್ಯಗಳು ಪ್ರಕಟಪಡಿಸ್ತಾ ಇರುವುದಾದ್ರೂ ಸದಾ ನೀನು ಭಯ ಪಡ್ತೀಯಾ, ನಿರಾಶೆ ಹೊಂದುತ್ತೀಯಾ, ಅನೇಕ ವಿಧವಾದಂಥ ಬಲಹೀನತೆಗೆ ಒಳಗಾಗ್ಬಿಡ್ತೀಯಾ. ಅಯ್ಯೋ ಏನು ಪ್ರಾರ್ಥನೆ, ಏನು ದೇವರು ಎಂಬುದಾಗಿ ಅಪನಂಬಿಕೆಯ ಮಾತನಾಡ್ತೀಯಾ. ಆದರೆ ದಾವೀದನಿಗೆ ದೇವರು ಅಷ್ಟು ಭದ್ರತೆ ಕೊಡೋದಕ್ಕೆ ಕಾರಣ ಏನಂದರೆ, ಒಂದು ಸಾರಿ ಅವನ ಹೆಂಡತಿ, ಅವನ ಮಕ್ಕಳು, ಅವನ ಕುಟುಂಬದವರನ್ನು ಎಲ್ಲರನ್ನ ಶತ್ರು ದೇಶದವರು ಎಳ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಅವನ ಕುಟುಂಬ ಮಾತ್ರ ಅಲ್ಲ, ಚಿಕಾಗ್ಲೋ ಎನ್ನುವಂಥ ಆ ಪ್ರಾಂತ್ಯದಲ್ಲಿ ಇರುವಂಥ ಸಂದರ್ಭದಲ್ಲಿ ಅವನ ಜೊತೆಯಲ್ಲಿದ್ದಂಥ ಸೈನಿಕರನ್ನು, ಅವರ ಕುಟುಂಬ, ಅವರ ಪತ್ನಿಯರನ್ನೆಲ್ಲರೂ ಸದಾ ಎತ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಅವರ ಮನೆಯೆಲ್ಲವೂ ಸದಾ ಸರ್ವನಾಶ ಮಾಡಿಬಿಡ್ತಾರೆ. ಅವರ ಸರ್ವ ಸಂಪತ್ತನ್ನು ಅವರು ಎತ್ಕೊಂಡು ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಆ ಸಂದರ್ಭದಲ್ಲಿ ದಾವೀದ ಏನು ಮಾಡೋಕ್ಕೋ ತೋಚಕ್ಕಾಗ್ತಿಲ್ಲ. ಆದರೆ 600 ಜನ ಅವನ ಸ್ನೇಹಿತರು, ಅವನ ಜೊತೆಲಿದ್ದಂಥ ಸೈನಿಕರು ಕೈನಲ್ಲಿ ಕಲ್ಲುಗಳನ್ನು ಎತ್ತಿಕೊಂಡು ಅವನ ವಿರೋಧವಾಗಿ ನಿಂತ್ಕೊಂಡು ಮಾತನಾಡ್ತಾ ಇದ್ದಾರೆ. ಇವನಿಂದಲೇ ಇಂಥ ಪರಿಸ್ಥಿತಿ ಬಂದಿದ್ದು, ನಮ್ಮ ಹೆಂಡತಿ ಮಕ್ಕಳು, ನಮ್ಮ ಮನೆಯಲ್ಲಿರುವಂಥ ಸಂಪತ್ತು, ನಮ್ಮ ಮಕ್ಕಳು ನಾಶವಾಗಿ ಹೋದರು. ಶತ್ರುಗಳು ಅವರು ನಮ್ಮ ಕುಟುಂಬವನ್ನು ಹೊತ್ತೊಯ್ದರು ಎಂಬುದಾಗಿ ನೆನೆಸಿ, ನಿನ್ನಿಂದಲೇ ಇದಾಗಿದ್ದು ಎಂಬುದಾಗಿ ಕಲ್ಲುಗಳನ್ನು ಕೈನಲ್ಲಿ ಹಿಡಿದುಕೊಂಡಿರ್ತಾರೆ. ಹಿಡ್ಕೊಳ್ಳುವಂಥ ಸಂದರ್ಭದಲ್ಲಿ ಬೈಬಲ್ ಘೋಷಿಸ್ತದೆ ಏನು ಗೊತ್ತಾ, ದಾವೀದನು 600 ಜನ ಅಂದರೆ ಸಾಮಾನ್ಯನ ಒಬ್ಬ ವ್ಯಕ್ತಿ ವಿರುದ್ಧವಾಗಿ ಕಲ್ಲನ್ನೆತ್ತಿರುವಾಗ, ಅಯ್ಯೋ ಸಹೋದರರೇ, ಸ್ನೇಹಿತರೇ, ನಿಮಗೆ ಮಾತ್ರ ತೊಂದರೆ ಆಗಲಿಲ್ಲ, ನನ್ನ ಹೆಂಡತಿ ಮಕ್ಕಳನ್ನು ಅವರು ತೆಗೆದುಕೊಂಡು ಹೋಗಿದ್ದಾರೆ, ದಯಮಾಡಿ ನನ್ನನ್ನು ಕ್ಷಮಿಸ್ರಿ ಎಂಬುದಾಗಿ 600 ಜನರ ಕಾಲನ್ನು ಹಿಡಿಯೋದಕ್ಕೆ ಆತನು ಹೋಗಲಿಲ್ಲ. ಅಯ್ಯೋ ಕಷ್ಟ ಆಯಿತು, ಇಂಥ ಒಂದು ಪರಿಸ್ಥಿತಿ ನನ್ನ ಬದುಕಿನಲ್ಲಿ ಬರಬಾರ್ದಾಗಿತ್ತು, ನನ್ನ ಕ್ಷಮಿಸ್ರಿ, ನನ್ನ ಪ್ರಾಣನ ತೆಗಿಬಿಡ್ರಿ ಎಂಬುದಾಗಿ ಹೋಗಿ ವಿನಯದಿಂದ ಅಥವಾ ದೀನತೆಯಿಂದ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳಿಕ್ಕೆ ಹೋಗಲಿಲ್ಲ. ಬೈಬಲ್ ಏನು ಹೇಳ್ತದೆ ಗೊತ್ತಾ, ದಾವೀದನು ಆ ಕಠಿಣ ಪರಿಸ್ಥಿತಿ ಬಂದಾಗ ಯೆಹೋವನಲ್ಲಿ ತನ್ನನ್ನು ತಾನು ಬಲಪಡಿಸಿಕೊಂಡನಂತೆ. ಯೆಹೋವನಲ್ಲಿ ತನ್ನನ್ನು ತಾನು ಬಲಪಡಿಸಿಕೊಂಡಂತೆ. ಕಾರಣ ಇಷ್ಟೇ, ಯಾಕೆಂದರೆ ದಾವೀದನಿಗೆ ಆತನ ಪ್ರಾಣಕ್ಕೆ ದೇವರೇ ಆಧಾರ. ಅವನು ನೋಡ್ರಿ ಎಷ್ಟು ನಂಬಿಕೆ ಆತನ ಒಳಗಡೆ ಇದೆ. ಯಾರು ಆತನಿಗೆ ಮುಟ್ಟಕ್ಕಾಗಲ್ಲ. ಕಾರಣ ಏನಂದರೆ ಆತನ ಪ್ರಾಣಕ್ಕೆ ದೇವರೇ ಆಧಾರವಾಗಿದ್ದಾನೆ. ದಂಡಿಳಿದು ಬಂದರೂ ಸದಾ ಅವನನ್ನು ಮುಟ್ಟೋದಕ್ಕೆ ಆಗಲ್ಲ. ಅವನಲ್ಲಿರುವಂಥ ನಂಬಿಕೆ ನೋಡಿ ಎಷ್ಟು ದೊಡ್ಡದಾಗಿರುವಂಥ ನಂಬಿಕೆ. ಮೊದಲನೇದಾಗಿ ದೇನಾಕಿ ಸ್ತೋತ್ರವಾಗಲಿ ಪ್ರೀತಿಯುಳ್ಳ ದೇವಶನರೇ, ಅವನನ್ನು ದೇವರು ಅಷ್ಟೊಂದು ಬಲವಾಗಿ ಕಾಯೋದಕ್ಕೆ, ಆತನ ಜೀವ, ತನ್ನ ರಕ್ಷಣೆ ಎಂಬ ಆ ಜೀವದ ಆ ನಿಕ್ಷೇಪದಲ್ಲಿ ಬಚ್ಚಿಡೋದಕ್ಕೆ ಕಾರಣ ಆತನು ಸ್ವಂತ ಕಾರ್ಯಕ್ಕಿಂತ ದೇವರ ಕಾರ್ಯವನ್ನು ಮಾಡ್ತಾ ಇದ್ದನು. ಯೇಸುವಿನ ನಾಮದಲ್ಲಿ ಈ ಸಂದೇಶವನ್ನು ಕೇಳುತ್ತಿರುವಂಥ ದೇವಶನರೇ, ಕರ್ತನ ನಾಮದಲ್ಲಿ ವಿರೋಧಗಳಿದ್ದಾವ, ತಡೆಗಳಿದ್ದಾವ, ಅನೇಕ ವಿಧವಾದ ಸಮಸ್ಯೆಗಳ ಮಧ್ಯದಲ್ಲಿ ಅನಾರೋಗ್ಯದಲ್ಲಿ ಇದೆಯಾ, ಈ ಸಂದರ್ಭದಲ್ಲೂ ಸದಾ ದೇವರ ಸನ್ನಿಧಿ ಸೇವೆಯನ್ನು ನೀನು ಮಾಡಬೇಕು. ಸಭೆ ಕಟ್ಟುವುದರ ವಿಷಯದಲ್ಲಿ ನೀನು ಸಪೋರ್ಟಾಗಿ ನಿಂತ್ಕೊಳ್ಳಬೇಕು. ಶತ್ರು ಅನೇಕರನ್ನು ಇವತ್ತು ವಂಚಿಸಿ ದೇವರ ಪ್ರಭಾವ, ಶುಭವಾರ್ತೆ ಪ್ರಕಟವಾಗಬಾರದು ಎಂಬುದಾಗಿ ಇರುವಂಥ ಸಂದರ್ಭದಲ್ಲಿ, ಒಂದು ವೇಳೆ ಕಷ್ಟದಲ್ಲಿ ಇರುವಂಥ ನಿನ್ನ ಬದುಕಿನಲ್ಲಿ ದೇವರು ಅದ್ಭುತಗಳನ್ನು ನಡೆಸಿದಂಥ ಜೀವಂತ ಸಾಕ್ಷಿಗಳನ್ನು ಅನೇಕ ಜನರಿಗೆ ನೀನು ಪ್ರಕಟಪಡಿಸಬೇಕು. ನಿನ್ನ ಜೀವ ಸುರಕ್ಷಿತವಾಗಿರಬೇಕಂದ್ರೆ ದೇವರ ಚಿತ್ತವನ್ನು ನೆರವೇರಿಸಬೇಕು. ದೇವರ ಶತ್ರುಗಳ ವಿಷಯದಲ್ಲಿ ನೀನು ಪ್ರಾರ್ಥನೆ ಮಾಡಬೇಕು. ಎರಡನೇ ಒಂದು ಸಂಗತಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದಿನಕ್ಕೆ ಸ್ತೋತ್ರವಾಗಲಿ, ನಮಗೊಂದು ನಂಬಿಕೆ ಇರಬೇಕು. ನನ್ನನ್ನು ಯಾವ ಶತ್ರು ಮುಟ್ಟೋದಕ್ಕೆ ಆಗಲ್ಲ. 600 ಜನ ಕಲ್ಲು ಹಿಡ್ಕೊಂಡು ನಿಂತ್ಕೊಂಡು ಸದಾ ತನ್ನನ್ನು ತಾನು ಯೆಹೋವನಲ್ಲಿ ಬಲವನ್ನು ಪಡಿಸಿಕೊಂಡಂತೆ ಯೇಸುವಿನ ನಾಮದಲ್ಲಿ ಮೂರನೇ ಸಂಗತಿಯನ್ನು ನೆನೆಸುವಾಗ ಬಹಳ ಆಶ್ಚರ್ಯವಾಗುತ್ತದೆ. ಯಾಕೆ ದಾವೀದನ ಆ ಪ್ರಾಣವನ್ನು ದೇವರು ಅಷ್ಟು ಸುರಕ್ಷಿತವಾಗಿ ಇಟ್ಟನು ಎಂಬುದಾಗಿ ನೆನೆಸುವಾಗ, ಇದೇ ಒಂದು ಸಮುವೇಲನ ಪ್ರವಾದನೆ ಗ್ರಂಥ 26ನೇ ಅಧ್ಯಾಯದ 24ನೇ ವಚನ ಕೇಳಿಸಿಕೊಳ್ಳುವಂತರಾಗೋಣ. ನಾನು ಈ ಹೊತ್ತು ನಿನ್ನ ಜೀವವನ್ನು ಎಂದು ಎಣಿಸಿದಂತೆ
ನನ್ನ ಜೀವವನ್ನು ಮಾನ್ಯವಾದದ್ದು ಎಂದು ಎಣಿಸಿ ನನ್ನನ್ನು ಎಲ್ಲ ಇಕ್ಕಟ್ಟಿನಿಂದ ಬಿಡಿಸಲಿ ಅಂದನಂತೆ. ದೆನಕ್ಕೆ ಸ್ತೋತ್ರವಾಗಲಿ. ಬಹಳ ಸುಂದರವಾದಂಥ ಮಾತಿದು. ಅನೇಕ ಜನರು ಅಂದ್ಕೊಂಡಿರಂತೆ ದೆನಕ್ಕೆ ಸ್ತೋತ್ರವಾಗಲಿ. ಇಂಥ ಒಂದು ಪರಿಸ್ಥಿತಿನಲ್ಲಿ ಸೌಲನು ಎದ್ದು ನಿಂತಿದ್ದಾನೆ, ನಿನ್ನ ಮಕ್ಕಳು ಎದ್ದು ನಿಂತಿದ್ದಾರೆ. ಇಂಥ ಒಂದು ಪರಿಸ್ಥಿತಿಗಳು, ನಿನ್ನ ಸುತ್ತಮುತ್ತಲಿರುವಂಥ ವೈರಿಗಳು ನಿನ್ನ ವಿರುದ್ಧವಾಗಿ ಸನ್ನದ್ಧವಾಗಿ ನಿಂತ್ಕೊಂಡಿದ್ದಾರೆ. ನಿನಗೆ ಪ್ರಾಣದ ಹೆದರಿಕೆನೇ ಇಲ್ವಾ? ಹೆದರಿಕೆನೇ ಇಲ್ವಾ? ದಾವೀದನು ಹೇಳುವಂಥ ಸಂಗತಿ ಏನು ಗೊತ್ತಾ ಪ್ರೀತಿಯುಳ್ಳ ದೇವಜನರೇ? ಆ ಶತ್ರುಗಳು ಅವನ ವಿರುದ್ಧವಾಗಿ ಬಂದಾಗ ಅವರ ಪ್ರಾಣಕ್ಕೆ ಹೊಂಚನ್ನು ಹಾಕಿ ಅವರನ್ನು ಸಾಯಿಸಬೇಕು ಎಂಬುದಾಗಿ ದಾವೀದನೆಂದೂ ಡಿಸೈಡ್ ಮಾಡಲಿಲ್ಲ. ಬೈಬಲಲ್ಲಿ ಕೇಳ್ತಾ ಇದ್ದೀರಲ್ಲ, ನಾನು ನಿನ್ನ ಪ್ರಾಣವನ್ನು ಮಾನಿಸಿದಂತೆ, ಗಮನಿಸಿದಂತೆ ನನ್ನ ಪ್ರಾಣವನ್ನು ಆತನು ಬೆಲೆ ಕೊಡ್ತಾನೆ ಎಂಬುದಾಗಿ ಆತನು ಹೇಳ್ತಾನೆ. ಆತ್ಮೀಯ ದೇವಜನರೇ, ದೆನಕ್ಕೆ ಸ್ತೋತ್ರವಾಗಲಿ. ಇವತ್ತು ಅನೇಕ ಜನರನ್ನು ನಾವು ಒಂದು ವೇಳೆ ನಮ್ಮ ವಿರೋಧಿಗಳಾಗಿ ಅವರು ಮಾರ್ಪಟ್ಟರೆ, ಅಥವಾ ಅವರು ನಮ್ಮ ಬದುಕಿನಲ್ಲಿ ಏನಾದರೂ ಕೇಳು ಮಾಡಿದರೆ, ಅಥವಾ ಏನಾದರೂ ತೊಂದರೆಗಳನ್ನು ಕೊಟ್ಟರೆ, ಬೇಕಾದರೆ ದ್ವೇಷ ಮಾತ್ರ ಹಾಗೆ ಪ್ರತಿದಿನ ಸಾಯ್ತೇವೆ ವಿನಃ ದ್ವೇಷ ಅಸೂಯೆಯನ್ನು ನಾವು ಮಾಡೋದನ್ನು ನಿಲ್ಲಿಸೋದಿಲ್ಲ. ಕರ್ತನ ಸನ್ನಿಧಾನದಲ್ಲಿ ಯೇಸು ಸ್ವಾಮಿ ಈ ಲೋಕದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಹೇಳಿದಂಥ ಮಾತು, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ ಅಂತ. ತನ್ನ ಕೈನಲ್ಲಿ 3 ಸಾರಿ ಸಿಗ್ತಾನೆ ಸೌಲನು, ಆದರೆ ಅವನ ಪ್ರಾಣದ ಮೇಲೆ ದಾವೀದನಿಗೆ ಅಧಿಕಾರ ಇಲ್ಲ. ಅವನ ಪ್ರಾಣವನ್ನು ದಾವೀದನು ಗೌರವಿಸಿದನಂತೆ. ಇವತ್ತು ನಿಮಗೆ ನಾನು ಹೇಳುವಂಥ ಸಂಗತಿಯನ್ನು ಗೊತ್ತಾ? ಯಾರ್ಯಾರಿಗೋ ಯಾವ್ಯಾವುದೋ ಸಂದರ್ಭದಲ್ಲಿ ಅಡೆಗಳು ತಡೆಗಳು ಮನುಷ್ಯನ ಜೀವಿತದಲ್ಲಿ ಇರುವಂಥದ್ದಾಗಿದೆ. ಯಾರಿಗೂ ಕೀಳಾಗಿ ನೋಡಬೇಡ್ರಿ, ಯಾರ ಪ್ರಾಣವನ್ನು ಅಲ್ಪವಾದದ್ದು ಎಂಬುದಾಗಿ ಎಣಿಸಬೇಡ್ರಿ. ಯಾರಾದರೂ ಬಳಲಿರುವುದಾದರೆ, ಅನಾರೋಗ್ಯದಲ್ಲಿರುವುದಾದರೆ, ಯಾರಾದರೂ ಕಷ್ಟದಲ್ಲಿರುವುದಾದರೆ ಅವರನ್ನು ಗಮನಿಸ್ರಿ, ಅವ್ರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ರಿ, ಪ್ರೀತಿಸ್ರಿ. ದೇವರೇ, ಈ ಮಗನ್ನ, ಈ ಮಗುವನ್ನು ನೀನು ರಕ್ಷಣೆ ಮಾಡಪ್ಪ ದೇವರೇ, ಇದಕ್ಕೆ ಆರೋಗ್ಯ ಕೊಡು ಎಂಬುದಾಗಿ ಅವರ ಜೀವಕ್ಕೆ ನೀವು ಬೆಲೆಯನ್ನು ಕೊಡುವಾಗ ನಿಮ್ಮ ಜೀವಕ್ಕೆ ದೇವರು ಬೆಲೆಯನ್ನು ಕೊಡುವಂತವನಾಗಿದ್ದಾನೆ, ಬೆಲೆಯನ್ನು ಕೊಡುವಂತವನಾಗಿದ್ದಾನೆ. ಆತ್ಮೀಯ ದೇವಜನರೇ, ಕೊನೆಯದಾಗಿ ಕರ್ತನ ಸನ್ನಿಧಾನದಲ್ಲಿ ಒಂದು ಮಾತನ್ನು ಹೇಳಿ ನಿಮಗೋಸ್ಕರವಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ಅಷ್ಟು ವಿರೋಧಗಳು ದಾವೀದನ ವಿರುದ್ಧವಾಗಿ ಬರುವಂಥ ಸಂದರ್ಭದಲ್ಲಿ ಸದಾ ಆತನು ನನ್ನ ಪ್ರಾಣಕ್ಕೆ ಆಧಾರ ದೇವರು, ಅಬಿಗೈ ಹೇಳುವ ರೀತಿಯಲ್ಲಿ ನಿನ್ನ ಪ್ರಾಣವನ್ನು ಯಾರು ತೆಗೆಯೋಕ್ಕಾಗಲ್ಲ, ಯಾಕಂದರೆ ನೀನು ದೇವರ ಶತ್ರುಗಳ ವಿರುದ್ಧವಾಗಿ ಯುದ್ಧ ಮಾಡುವಂಥವನಾಗಿದ್ದಿ, ನಿನ್ನ ಪ್ರಾಣವನ್ನು ಸುರಕ್ಷಿತವಾಗಿ ಇಡುತ್ತಾನೆ ಎಂಬುದಾಗಿ ದಾವೀದನು ಸದಾ ಯಾರ ಮೇಲೂ ಸದಾ ಪ್ರಾಣ ಹತ್ಯೆಯ ಅಥವಾ ಯಾರ ವಿಷಯದಲ್ಲೂ ಸದಾ ಅವರಿಗೆ ಕೀಳಾಗಿ ನೋಡಲಿಲ್ಲ. ಅವನ ಜೀವ ಅಷ್ಟೊಂದು ಸುರಕ್ಷಿತವಾಗಿರೋದಕ್ಕೆ ಕಾರಣ ದಾವೀದನು ಹೇಳುವಂಥ ಸಂಗತಿಯನ್ನು ಗೊತ್ತಾ? ನಾನು ಸಾಯುವುದಿಲ್ಲ, ಜೀವದಿಂದ ಎದ್ದು ಆತನ ನಾಮವನ್ನು ನಾನು ಘನಪಡಿಸ್ತೇನೆ ಎಂಬುದಾಗಿ ಕೀರ್ತನೆಯಲ್ಲಿ ಆತನು ಮಾತನಾಡುತ್ತಾ ಹೋಗ್ತಾನೆ. ಕಾರಣ ಏನಂದರೆ, ಅಂಥ ಶತ್ರುಗಳ ಬಾಧೆ ಅವನನ್ನು ಆವರಿಸಿರುವಂಥ ಸಂದರ್ಭದಲ್ಲಿ ದೇವರು ಒಂದು ವಾಗ್ದಾನ ಕೊಟ್ಟಿರ್ತಾನೆ ದಾವೀದನಿಗೆ, ನೀನು ಇಸ್ರಾಯೇಲನ್ನು ಆಳುವಂಥ ರಾಜನಾಗಿದ್ದೀ ಅಂತ. ಇದು ಪಾಯಿಂಟ್ ಗಮನವಿಟ್ಟು ಕೇಳಿ ಯೇಸುವಿನ ನಾಮದಲ್ಲಿ. ಆಲ್ರೆಡಿ ರಾಜ್ಯಾಭಿಷೇಕ ಆತನಿಗೆ ಆಗಿರುವುದಾದರೂ ತನ್ನ ಮಾವನ ಆಗಿರುವಂಥ ಸೌಲನು ಆತನ ಸೈನ್ಯ ಸಮೂಹ ಆತನ ಪ್ರಾಣವನ್ನು ತೆಗೆಯುವುದಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಆತನು ಅಷ್ಟು ದೃಢವಾಗಿ, ಸಂತೋಷವಾಗಿ, ಧೈರ್ಯವಾಗಿರೋದಕ್ಕೆ ಕಾರಣ ಏನಂದರೆ, ಮಾತು ಕೊಟ್ಟವನಾಗಿರುವಂಥ ದೇವರು ನಂಬಿಗಸ್ತನಾಗಿದ್ದಾನೆ, ನನ್ನನ್ನು ಯಾರು ಮುಟ್ಟಕ್ಕಾಗಲ್ಲ. 1000 ಸಮಸ್ಯೆಗಳು ಬಂದರು, 1000 ದಂಡುಗಳು ಬಂದರು, ಸೈನಿಕರು ಬಂದರು, ನಾನು ಮುಟ್ಟಕ್ಕಾಗಲ್ಲ. ಯಾಕೆಂದರೆ ನಾನು ಸಾಯ್ತೇನೆ, ನನಗೂ ಸಾವು ಇದೆ, ಆದರೆ ಈಗ ಸಾಯಲ್ಲ. ನಾನು ಇಸ್ರಾಯೇಲರ ರಾಜನಾದ ನಂತರ, ರಾಜನಾದ ಮೇಲೆ ಕೆಲವೊಂದು ದಿನಗಳ ಕಾಲ ಅವರನ್ನು ಆಳ್ವಿಕೆ ಮಾಡಿದ ನಂತರ ದೇವರು ಯಾವಾಗ ಕರೀತಾನೋ ಆವಾಗ ನಾನು ಸಾಯ್ತೇನೆ. ಅದಕ್ಕಾಗಿ ನಾನು ಅಷ್ಟು ಧೈರ್ಯದಿಂದ ಇರ್ತೇನೆ.
ಈ ಮಾತನ್ನು ಆಲಿಸುತ್ತಿರುವಂಥ ದೇವಶ್ರೇ, ನಿಮ್ಮ ಬದುಕಿನಲ್ಲಿ ಯಾವತ್ತೂ ಸದಾ ಸಾವಿನ ಬಗ್ಗೆ ಮಾತನಾಡಬೇಡ್ರಿ, ನಿರಾಸೆಯ ಬಗ್ಗೆ ಮಾತನಾಡಬೇಡ್ರಿ, ಸೋಲಿನ ಬಗ್ಗೆ ಮಾತನಾಡಬೇಡ್ರಿ. ಒಂದು ದಿನ ಸಾಯುತ್ತೇವೆ, ಆದರೆ ಈಗ ಸಾಯಲ್ಲ. ಶತ್ರುಗಳು ನಮ್ಮ ಮೇಲೆ ಇದ್ದಾಗ ನಾವು ಸಾಯಲ್ಲ. ರೋಗಗಳು, ಸಮಸ್ಯೆಗಳು, ಸಾಲ ಸಂಕಷ್ಟಗಳು ನಮ್ಮನ್ನು ಸಾಯಿಸಕ್ಕಾಗಲ್ಲ. ಎಂಥ ಪರಿಸ್ಥಿತಿಗಳು ಸದಾ ನಮ್ಮನ್ನು ಸಾಯಿಸಕ್ಕಾಗಲ್ಲ. ಯಾಕಂದ್ರೆ ನೀನು ಸಾಯುವುದಕ್ಕಾಗಿ ಸೃಷ್ಟಿಸಲ್ಪಟ್ಟಿಲ್ಲ. ನೀನು ಸೃಷ್ಟಿಸುವುದಕ್ಕಿಂತ ಮೊದಲೇ ದೇವರ ಕೈಯಲ್ಲಿ ನೀನು ಸೃಷ್ಟಿ ಮಾಡಿರುವುದರಿಂದ, ದಾವಿದನಿಗೆ ಒಂದು ಉದ್ದೇಶದಿಂದಲೇ ದೇವರು ಸೃಷ್ಟಿ ಮಾಡಿದನು. ಆ ಉದ್ದೇಶ ನೆರವೇರು ತನಕ ದಾವಿದನ ಸಂಗಡ ದೇವರು ಆಧಾರವಾಗಿದ್ದು, ರಕ್ಷಣೆ ತನಕ, ಅವನ ಸಾವಿಗೆ ಅಂಚಿನಲ್ಲಿ ಹೋಗುವ ತನಕ ದೇವರೇ ಆಧಾರವಾಗಿದ್ದನು. ಈ ಮಾತನ್ನು ಆಲಿಸುತ್ತಿರುವಂಥ ನಿನ್ನ ಬದುಕಿನಲ್ಲೂ ಸದಾ ನಿನಗೆ ಒಂದು ಉದ್ದೇಶ ಇಲ್ಲದ ರೀತಿಯಲ್ಲಿ ದೇವರು ನಿನ್ನನ್ನು ಸೃಷ್ಟಿ ಮಾಡಿಲ್ಲ. ಒಂದು ಉದ್ದೇಶ, ಒಂದು ಪ್ರಣಾಳಿಕೆಯನ್ನು ನಿನ್ನ ವಿಷಯದಲ್ಲಿ ಇಟ್ಟಿದ್ದಾನೆ. ಆ ಉದ್ದೇಶ ನೆರವೇರುವ ತನಕ ನೀನು ಸಾಯಲ್ಲ. ಇವತ್ತು ಧೈರ್ಯ ತಂದುಕೋ. ಯಾವ ಸಮಸ್ಯೆ, ಯಾವ ಅನಾರೋಗ್ಯ, ಯಾವ ಶತ್ರುಗಳು, ಯಾವ ದಂಡುಗಳು, ಸಾವಿರ ಸಮಸ್ಯೆಗಳು ನಿನ್ನನ್ನು ಹೆದರಿಸಕ್ಕಾಗಲ್ಲ. ನೀನು ಹೆದರಬೇಡ. ಯೇಸುವಿನ ನಾಮದಲ್ಲಿ ನಿಮಗೂ ನಿಮ್ಮ ಮಕ್ಕಳಿಗೂ, ಪ್ರತ್ಯೇಕವಾಗಿ ನಿಮ್ಮ ತಲೆಮಾರುಗಳಿಗೂ ಈ ವಿಶೇಷವಾದಂಥ ಸಂದೇಶ ಆಶೀರ್ವಾದಕರವಾಗಿರಲಿ. ದೇವರು ನಿಮ್ಮನ್ನು ಬಲಪಡಿಸಲಿ. ಧೈರ್ಯದಿಂದ ಇರ್ರಿ. ನಿಮ್ಮನ್ನು ಯಾರು ಮುಟ್ಟಕ್ಕಾಗಲ್ಲ. ಹಾಗಂತ ಹೇಳಿ ದೇವರಿಗೆ ವಿರೋಧವಾದಂಥ ಕಾರ್ಯಗಳನ್ನು ಮಾಡಬೇಡ್ರಿ. ಯಾಕೆಂದರೆ ನಮ್ಮ ದೇವರು ಎಷ್ಟು ಕ್ಷಮಾಪೂರ್ಣನು ಅಂದರೆ, ದನಾಕೆ ಸ್ತೋತ್ರವಾಗಲಿ. ಆತನು ಪಾಪಕ್ಕೆ ಪ್ರೋತ್ಸಾಹ ಕೊಡುವಂಥ ದೇವರಲ್ಲ. ಪಾಪಿಗಳನ್ನು ಹುಡುಕಿ ಬಂದನು ವಿನಃ ಪಾಪಕ್ಕೆ ಪ್ರೋತ್ಸಾಹ ಕೊಡುವಂಥ ದೇವರಲ್ಲ. ಆದರೆ ಪಾಪಿಗಳನ್ನು ಸದಾ ಅವರ ಪಾಪವನ್ನು ಕ್ಷಮಿಸುವಂಥ ದೇವರು ನಮ್ಮ ದೇವರಾಗಿದ್ದಾನೆ. ಅಯ್ಯೋ, ನಾನು ಇಂಥ ದೊಡ್ಡ ಪಾಪ ಮಾಡಿಬಿಟ್ಟಿದ್ದೀನಲ್ಲ ಎಂಬುದಾಗಿ ಒಂದು ವೇಳೆ ಆ ಭಯ ನಿನಗಿರುವುದಾದರೆ, ಇವತ್ತು ದೇವರ ಕಡೆಗೆ ತಿರುಗಿ ನಿನ್ನ ಪಾಪದ ಅರಿಕೆ ಮಾಡಿದನ್ನು ಬಿಟ್ಬಿಡು. ದೇವ್ರ ಕ್ಷಮಾಪಣೆ ಕೊಡ್ತಾನೆ. ಬೈಬಲಲ್ಲಿ ನಾವು ನೋಡುತ್ತೇವೆ, ದನಾಕೆ ಸ್ತೋತ್ರವಾಗಲಿ, ದ್ರೋಹಿಗಳನ್ನು ಸಹ ದೇವರು ಕ್ಷಮಿಸ್ತಾನಂತೆ. ಯಾಕೆಂದರೆ ಒಬ್ಬ ದ್ರೋಹಿ ತನ್ನ ದ್ರೋಹದಲ್ಲೇ ಸಾವು ಹೊಂದುವುದು ನನಗಿಷ್ಟವೇ ಇಲ್ಲ ಎಂಬುದಾಗಿ ಹೇಳ್ತಾರೆ ದೇವರು. ಒಂದು ವೇಳೆ ದೇವರಿಗೆ ವಿರುದ್ಧವಾಗಿ ದ್ರೋಹ ಮಾಡಿರುವುದಾದರೆ ನಿನ್ನಗೂ ಸದಾ ಆತನು ಕ್ಷಮಾಪಣೆ ಕೊಡ್ತಾನೆ. ಅಷ್ಟು ಪ್ರೀತಿ ಸ್ವರೂಪನಾಗಿರುವಂಥ ದೇವರು. ಈ ಲೋಕದಲ್ಲಿ ಕುಡುಕರಿಗೆ ಕ್ಷಮಾಪಣೆ ಕೊಡ್ತಾನೆ ಇಲ್ಲ ಗೊತ್ತಿಲ್ಲ, ಪಾಪಿಗಳಿಗೂ, ದ್ರೋಹಿಗಳಿಗೂ, ವ್ಯಭಿಚಾರಿಗಳಿಗೂ ಸದಾ ದನಾಕೆ ಸ್ತೋತ್ರವಾಗಲಿ ದೇವ್ರ ಕ್ಷಮಾಪಣೆ ಕೊಡ್ತಾನೆ. ಧೈರ್ಯದಿಂದ ಇರ್ರಿ. ದೇವ್ರ ನೋಯಿಸಬೇಡ್ರಿ. ನಿಮ್ಮ ನಂಬಿಕೆ ಕುಂದಿ ಹೋಗದಿರಲಿ. ಒಂದು ಪಾಪದ ಸಂಗತಿಗಳನ್ನು ಬಿಟ್ಟು ದೇವರ ಕಡೆಗೆ ತಿರುಗಿರಿ. ನೀವು ಬದುಕಬೇಕಾ? ನಿಮ್ಮ ಜೀವ ಆ ರಕ್ಷಣೆ ಎಂಬ ಆ ನಿಕ್ಷೇಪದಲ್ಲಿ, ಆ ಚೀಲದಲ್ಲಿ ಭದ್ರವಾಗಿರಬೇಕಂದ್ರೆ ದೇವರ ಪರವಾಗಿ ಕೆಲಸವನ್ನು ಮಾಡಿರಿ. ದೇವರ ಸನ್ನಿಧಾನದಲ್ಲಿ ಎಂಥ ಸಂದರ್ಭದಲ್ಲಿ ಸದಾ ಬಿದ್ದು ಹೋಗದೆ ಧೈರ್ಯವಾಗಿ ಎದುರಿಟ್ಟುಕೊಳ್ಳ್ರಿ. ಯೇಸುವಿನ ನಾಮದಲ್ಲಿ ದಾವೀದನು ಬಲ ಹೊಂದಿದನು ಎಂಬುದಾಗಿ ಆ ನಂಬಿಕೆ ನಿಮ್ಮ ಒಳಗಡೆ ಬರಲಿ. ಇನ್ನೊಬ್ಬರನ್ನು ಕೀಳಾಗಿ ಯಾವತ್ತೂ ಮಾತನಾಡೋಕ್ಕೆ ಹೋಗಬೇಡ್ರಿ. ಇನ್ನೊಬ್ಬರ ಜೀವವನ್ನು ಅಲ್ಪವೆಂದು ಎಣಿಸಬೇಡ್ರಿ. ಕೊನೆಯದಾಗಿ ಕರ್ತನ ಸನ್ನಿಧಾನದಲ್ಲಿ ದೇವರು ನಿಮ್ಮನ್ನು ಕರೆದಿರುವುದಾದರೆ ಆತನ ಚಿತ್ತ ನೆರವೇರುವ ತನಕ ಈ ಭೂಲೋಕದಿಂದ ನಿಮ್ಮ ಆತ್ಮವನ್ನು, ನಿಮ್ಮ ಪ್ರಾಣವನ್ನು ಯಾರೂ ಸದಾ ಕಿತ್ಕೊಳ್ಳೋಕ್ಕಾಗಲ್ಲ. ಕಾರಣ, ಹಳೆ ಒಡಂಬಡಿಕೆಯಲ್ಲಿ ಈ ಸಂಗತಿಯನ್ನು ಹೇಳಿರುವುದಾದರೆ, ಹೊಸ ಒಡಂಬಡಿಕೆಯಲ್ಲಿ ಅಪೊಸ್ತಲ ಪೌಲನು ಕೊಲೊಸ್ಸೆ ಸಭೆಗೆ ಆತನು ಹೇಳಿದ್ದಾನೆ, ಈಗೋ ನಿಮ್ಮ ಪ್ರಾಣವನ್ನು ಆಲ್ರೆಡಿ ದೇವರು ತನ್ನ ಮರೆಯಲ್ಲಿ ಇಟ್ಟಿದ್ದಾನಂತೆ. ಈಗಾಗಲೇ ಆತನಲ್ಲಿ ನೀವು ಮರೆಯಾಗಿದ್ದೀರಿ ಎಂಬುದಾಗಿ, ಯೇಸು ಕ್ರಿಸ್ತನಲ್ಲಿ ನೀವು ಮರೆಯಾಗಿದ್ದೀರಿ ಎಂಬುದಾಗಿ ಕೊಲೊಸ್ಸೆದವರ ಬರೆದ ಪತ್ರಿಕೆಯಲ್ಲಿ ಆತನು ಹೇಳಿದ್ದಾನೆ. ಅದಕ್ಕಾಗಿ ಮೇಲಿರುವುಗಳನ್ನು ಹುಡುಕಿರಿ, ಪ್ರಾಪಂಚಿಕವಾದಂಥ ಇಚ್ಛೆಗಳಿಂದ ದೂರವಾಗಿರ್ರಿ, ಧೈರ್ಯವಾಗಿರ್ರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಒಂದು ನಿಮಿಷ ಪ್ರಾರ್ಥನೆ ಮಾಡ್ತೇನೆ. ನಜರೇತಿನ ಯೇಸು ಕ್ರಿಸ್ತನ ಮಧುರವಾದಂಥ ನಾಮದಲ್ಲಿ ತಂದೆಯಾದ ದೇವರೇ, ವಿನೂತನವಾದಂಥ ನಿನ್ನ ವಾಕ್ಯದ ಮೂಲಕವಾಗಿ ನಮಗೆ ಸಂಗಡ ಮಾತನಾಡಿದೆ. ದೇವರೇ ಕರ್ತನೆ, ದಂಡುಗಳು ಇಳಿದು ಬಂದರೂ ಸದಾ ನಾನು ಧೈರ್ಯದಿಂದ ಇರುತ್ತೇನೆ ಎಂಬುದಾಗಿ ದೇವಾ ಕರ್ತನೆ, ದಾವೀದನ ರೀತಿಯಲ್ಲಿ ಕರ್ತನೆ ಈ ಸಂದೇಶವನ್ನು ಆಲಿಸಿದಂಥ ಅನೇಕ ಮಕ್ಕಳು ಇವತ್ತು ಭಯಪಡುತ್ತಿರುವುದಾದಂಥ ಮಕ್ಕಳನ್ನು ದೃಢಪಡಿಸಪ್ಪ. ದಾವೀದನಲ್ಲಿದ್ದಂಥ ನಂಬಿಕೆ, ದಾವೀದನಲ್ಲಿದ್ದಂಥ ಭಕ್ತಿ, ಆ ಪ್ರಾರ್ಥನಾ ಜೀವಿತ ಈ ಮಕ್ಕಳಲ್ಲಿ ಕರ್ತನೆ ಸ್ವಾಮಿ ಇಮ್ಮಡಿಯಾಗಲಿ. ನಜರೇತಿನ ಯೇಸುವಿನ ನಾಮದಲ್ಲಿ ದೇವಾ ಕರ್ತನೆ ಸ್ವಾಮಿ, ಶತ್ರುಗಳು, ಅನಾರೋಗ್ಯವು,
ಸಾವು ಬದುಕಿನ ಹೋರಾಟವು, ಅನೇಕ ನಿಂದೆಗಳು, ಕರ್ತನೆ ಅವಮಾನಗಳ ಮಧ್ಯದಲ್ಲಿ ಕಂಗಾಲಾಗಿರುವಂಥ ನಿನ್ನ ಮಕ್ಕಳನ್ನು ಇವತ್ತು ಸುಭದ್ರಪಡಿಸುವವರನ್ನು ಆಶೀರ್ವಾದ ಮಾಡು. ಪ್ರತ್ಯೇಕವಾಗಿ ನಿನ್ನ ಸನ್ನಿಧಿ ಸೇವೆಗೆ ಕಾಣಿಕೆಯನ್ನು ಕಳಿಸಿರುವಂಥ ಕರ್ತನೆ ಸ್ವಾಮಿ, ಸುವರ್ಣಲಕ್ಷ್ಮಿ ಸಿಸ್ಟರ್, ಮೋಹನ್ ಮಾಣಿಕ್ ಬ್ರದರ್, ದೇವಾಕರ್ತನೆ ಸ್ವಾಮಿ ನಿನ್ನ ಸನ್ನಿಧಾನದಲ್ಲಿ ವೆಂಕಟೇಶ್, ಗಿರೀಶ್ ಬ್ರದರ್, ದೇವರೇ ಕರ್ತನೆ ನಿನ್ನ ಸಮ್ಮುಖದಲ್ಲಿ ಕರ್ತನೆ ಸುಮಿತ್ರಾ ಸಿಸ್ಟರ್, ದೇವರೇ ಕರ್ತನೆ ಪ್ರತ್ಯೇಕವಾಗಿ ನಿನ್ನ ಸಮ್ಮುಖದಲ್ಲಿ ಕರ್ತನೆ ಸ್ವಾಮಿ, ಇನ್ನು ಯಾರ್ಯಾರು ಅಮೂಲ್ಯವಾದಂಥ ಭಾಮಿನಿ ಸಿಸ್ಟರ್ ಕೊಟ್ಟಿದ್ದಾರೋ ದೇವರೇ, ಆ ಎಲ್ಲ ಮಕ್ಕಳನ್ನು ಹೆಸರಾಗಿ ನಿನ್ನ ಆಶೀರ್ವಾದ ಮಾಡಪ್ಪ. ಈ ಕುಟುಂಬಗಳನ್ನು ಇನ್ನೂ ಉನ್ನತ ಸ್ಥಿತಿಗೇರಿಸು. ಪರಲೋಕದ ಬಾಗಿಲುಗಳನ್ನು ಇವರಿಗಾಗಿ ತೆರೆ ಮಾಡು. ಪ್ರತ್ಯೇಕವಾಗಿ ಫೋನ್ಪೇ, ಗೂಗಲ್ ಪೇ ಮೂಲಕವಾಗಿ, ಅಕೌಂಟ್ಗಳ ಮೂಲಕವಾಗಿ ಕಾಣಿಕೆಗಳನ್ನು ನಿನ್ನ ಸನ್ನಿಧಿ ಸೇವೆಗೆ ಕಳಿಸಿರುತ್ತಾ ಒಬ್ಬೊಬ್ಬ ಮಕ್ಕಳಿಗೂ ಸದಾ ಬೇಕಾದಂಥ ಆತ್ಮಿಕ ಬಲವನ್ನು ನೀನು ಅನುಗ್ರಹಿಸಿ ಆಶೀರ್ವಾದ ಮಾಡಬೇಕೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ನನ್ನ ಪರಲೋಕದ ತಂದೆಯಾದ ದೇವರೇ. ಆಮೇನ್, ಆಮೇನ್.